ಎಲ್ಲರೂ ಮದರ್ಸಿಗೆ ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಎವ್ರಿಡ್ ಸ್ಟ್ರಾಂಗ್ ಇನ್ ಬೆಡ್. ಎದಕ್ಕೆ ಸುತ್ತಿ ಕೇರ್ ಮಾಡ್ಕೊಳಕ್. ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ಮಕ್ಕಳ ಆಟ ಪಾಠ ಸ್ಟಡಿ ಫುಡ್ಡು ಅಂತಂತ ಹೇಳಿ ನಾವು ಮಕ್ಕಳ ಬಗ್ಗೆ ಕೇರ್ ತಗೊತಾ ನಮ್ಮ ಹೆಲ್ತನ್ನು ಎಷ್ಟೋ ಸಲ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೇವೆ. ಸಾಧ್ಯ ಆದಷ್ಟು ನಾವು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಣ. ನಾವು ಇವಾಗ ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಮುಂದೊಂದು ದಿನ ನಮ್ಮ ಹೆಲ್ತ್ ಕೆಟ್ಟಾಗ ನಮ್ಮ ಮಕ್ಕಳನ್ನ ನೋಡ್ಕೋಕೆ ಯಾರೂ ಇರೋದಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಆದರೂ ನಾವು ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಹೆಲ್ತನ್ನು ಕಾಯ್ಕೋಬೇಕು. ಹೆಲ್ದಿ ಫುಡ್ ತಿನ್ನೋದಾಗಲಿ, ಯೋಗ ಮಾಡೋದಾಗಲಿ, ಅಟ್ಲೀಸ್ಟ್ ವಾಕಿಂಗ್ ಮಾಡೋದಾಗ್ಲಿ ಮಾಡೋದನ್ನ ಮರೆಯೋದು ಬೇಡ. ಅದಕ್ಕೆ ಯೋಗ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡಿ. ಅಮ್ಮ ಮದರ್ಸ್ ಸ್ಟ್ರಾಂಗ್ ಇರ್ಬೇಕಲ್ಲ, ಅದಕ್ಕೆ ಅಂತ ಯೋಗ ಮಾಡ್ಬೇಕು. ಕಿಡ್ಸ್ ಡಿಸ್ಟರ್ಬ್ ಮಾಡ್ಬೇಕನ? ಡಿಸ್ಟರ್ಬ್ ಮಾಡಬಾರ್ದ? ಮಾಡಬಾರ್ದು. ತಾಯಿ ಋಣನ ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ತೀರ್ಸೋಕ್ಕಾಗಂಗಿಲ್ಲಂತ. ತಾಯಿ ಪ್ರೀತಿ ಯಾವಾಗಲೂ ಸ್ಪೆಷಲ್, ಅದನ್ನು ಯಾರೂ ರೀಪ್ಲೇಸ್ ಮಾಡ್ಲಿಕ್ಕೇ ಸಾಧ್ಯ ಇಲ್ಲ. ನಾನು ತಾಯಿ ಆದಮೇಲೆ ನನಗೆ ನಿಜವಾಗ್ಲೂ ತಾಯಿ ಮಹತ್ವ ಭಾಳನೇ ಅರ್ಥ ಆಗಿದೆ. ಸಿಂಗಾಪುರದಲ್ಲಿ ನಮ್ಮ ಆರ್ಯನ್ ಸ್ಕೂಲ್ನಲ್ಲಿ ನಾವು ಪಿಕಪ್ ಮಾಡುವಾಗ ಮದರ್ಸ್ ಡೇ ಇತ್ತಂತ ಹೇಳಿ ಈ ಥರ ಫೋಟೋ ಫ್ರೇಮ್ ಮಾಡಿದರು. ಮಕ್ಕಳ ಕಡೆಯಿಂದ ಎಲ್ಲ ಕಾರ್ಡ್ಸನ್ನು ಮಾಡಿದ್ರು ಮತ್ತು ಪ್ರತಿಯೊಂದು ತಾಯಂದ್ರಿಗೂ ಈ ರೀತಿ ಕುಕ್ಕಿ ಬ್ಯಾಗನ್ನು ಇಟ್ಟಿದ್ರು. ಆ ಕುಕ್ಕೀಸನ್ನು ಮಕ್ಕಳ ಕೈಯಿಂದ ಅಮ್ಮಂದ್ರಿಗೆ ಗಿಫ್ಟ್ ಅಂತೇಳಿ ಕೊಡ್ತಾ ಇದ್ರು. ಒಂದು ಚೈನೀಸ್ ಕಾರ್ಡ್ ಮಾಡಿದ್ರು, ಒಂದು ಇಂಗ್ಲೀಷ್ ಕಾರ್ಡ್ ಮಾಡಿದ್ರು. ಈ ರೀತಿ ಟೀಚರ್ಸ್ ಅವ್ರ ಎಫರ್ಟ್ ಹಾಕೋದು ಭಾಳ ಇಷ್ಟ ಆಯ್ತು. ಹೌದಾ? ಎಷ್ಟು ಇಷ್ಟ ಅಮ್ಮ ಅಂದ್ರೆ? ಸಪ್ಪನ ಭಾಳ ಇಷ್ಟ. ಮತ್ತ ಅಮ್ಮ ನೀ ಕೇರ್ ಮಾಡ್ತಿಲ್ಲ? ಯಾವಾಗ್ಲೂ ನಗ್ನಗ್ತಾ ಇರಿ.